ನೋಡ್ಕೊಳ್ಳಿ ಕ್ವಶನ್ 21MAT41 model question paper 2 module 4 the diameter of a electrical cable 8a question ಇದು model question paper 2 the diameter of a electrical cable is assumed to be a continuous random variable with PDF f of x is kx into 1 minus x when x is between 0 to 1 0 elsewhere. Find the value of k and also obtain the mean and variance of the cable. Solution. ಈಗೇನು ಮಾಡಬೇಕು, ಇಲ್ಲಿ ನೀವೇನು ಮಾಡಬೇಕು, ವಿ ಮಸ್ಟ್ ಹ್ಯಾವ್ ಅಂತ ಬರ್ಕೊಳ್ಳಿ. ವಿ ಮಸ್ಟ್ ಹ್ಯಾವ್ ಮೈನಸ್ ಇಂಟೆಗ್ರಲ್ ಆಫ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 1. ಈಗ ಈ ಎಫ್ ಆಫ್ ಎಕ್ಸ್ ಬಂದು 0 to 1 ಮಾತ್ರ ಇದೆ, ಬೇರೆದಕ್ಕಿಲ್ಲ. ಅಂದರೆ ಲಿಮಿಟು ಇಲ್ಲಿ 0 to 1 ಹಾಕ್ಬಿಟ್ಟು ಎಫ್ ಆಫ್ ಎಕ್ಸ್ ಬರೀಬೇಕು, ಕೆ ಎಕ್ಸ್ ಇಂಟು 1 ಮೈನಸ್ ಎಕ್ಸ್ ಡಿ ಎಕ್ಸ್. ಇಲ್ಲಿ ನೋಡಿ, ಕೆನ ಆಚೆ ತಗೊಳ್ಳಿ, ಉಳಿಯೋದು ಇಂಟೆಗ್ರಲ್ ಆಫ್ 0 to 1 ಎಕ್ಸ್ ಇಂಟು 1 ಮೈನಸ್ ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು 1. ಕೆ ಇಂಟು ಇಂಟೆಗ್ರಲ್ ಆಫ್ 0 to 1 ಎಕ್ಸ್ ಇಂಟು 1 ಅಂದರೆ ಎಕ್ಸ್, ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು 1. ನೆಕ್ಸ್ಟ್ ಏನು ಮಾಡಬೇಕು, ಕೆ ಇಂಟು ಇಂಟೆಗ್ರಲ್ ಆಫ್ ಎಕ್ಸ್ಗೆ ಇಂಟಿಗ್ರೇಷನ್ ಬಂದು ಎಕ್ಸ್ಗೆ ಎಕ್ಸ್ ಸ್ಕ್ವೇರ್ ಬೈ 2 ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಕ್ಯೂಬ್ ಬೈ 3 ಲಿಮಿಟ್ 0 to 1 ಈಸ್ ಈಕ್ವಲ್ ಟು 1. ಈಗ ಕೆ ಹಂಗೆ ಇರಲಿ, ಇಲ್ಲಿ 1/2ನ ಆಚೆ ತೊಗೊಂಡು ಎಕ್ಸ್ ಸ್ಕ್ವೇರ್ಗೆ ಲಿಮಿಟ್ ಹಾಕಬೇಕು, ಈ ಥರ ಸಪ್ರೇಟ್ ಮಾಡ್ಕೋಬೇಕು 0 to 1. ಇಲ್ಲಿ 1/3 ಆಚೆ ತೊಗೊಂಡು ಎಕ್ಸ್ ಕ್ಯೂಬ್ಗೆ ಲಿಮಿಟ್ ಹಾಕಬೇಕು 0 to 1 ಈಕ್ವಲ್ ಟು 1. ಕೆ ಇಂಟು 1/2 ಇಂಟು ಎಕ್ಸ್ ಆಕ್ಟಲ್ 1 ಮೈನಸ್ 0 ಮೈನಸ್ 1/3 ಇಂಟು ಎಕ್ಸ್ ಆಕ್ಟಲ್ 1 ಮೈನಸ್ 0 ಈಸ್ ಈಕ್ವಲ್ ಟು 1. ಇದು 1/2 ಮೈನಸ್ 1/3 1/6 ಆಗುತ್ತೆ. ಕೆ ಇಂಟು 1/6 ಈಸ್ ಈಕ್ವಲ್ ಟು 1. ಇಲ್ಲಿ ನೋಡಿ, ಕೆ ಇಂಟು 1 ಅಂದರೆ ಇದು ಕೆ ಬೈ 6 ಆಗುತ್ತೆ. ಕೆ ಇಂಟು 1 ಕೆ ಬೈ 6, ಇದು ಕೆ ಬೈ 1 ಇದ್ದಂಗೆ 1 ಇಂಟು 6 6 ಆಗುತ್ತೆ. ಕೆ ಇಂಟು 1/6 ಅಂದರೆ ಕೆ ಬೈ 6 ಈಸ್ ಈಕ್ವಲ್ ಟು 1. ಕೆ ಈಸ್ ಈಕ್ವಲ್ ಟು 6 ಇಂಟು 1 is 6. ಇದನ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ನೋಡಿ ಇಂಟೆಗ್ರಲ್ ಆಫ್, ಇಲ್ಲಿ ನೋಡಿ, ಇದು 0 to 1 ಇದ್ದಾಗ ಎಫ್ ಆಫ್ ಎಕ್ಸ್ ಬಂದು ಕೆ ಎಕ್ಸ್ ಇಂಟು 1 ಮೈನಸ್ ಎಕ್ಸ್. ಇಲ್ಲಿ ಮೈನಸ್ ಇನ್ಫಿನಿಟಿ ಬದಲು 0 to 1 ಆಗಿಬಿಟ್ಟು ಎಫ್ ಆಫ್ ಎಕ್ಸ್ ಅಲ್ಲಿ ಕೆ ಎಕ್ಸ್ ಇಂಟು 1 ಮೈನಸ್ ಎಕ್ಸ್ ಆಗಬೇಕು. ಕೆನ ಆಚೆ ತೊಗೊಂಡು ಎಕ್ಸ್ ಇಂಟು 1 ಮೈನಸ್ ಇದನ್ನ ಮಲ್ಟಿಪ್ಲೈ, ಎಕ್ಸ್ ಇಂಟು 1 ಅಂದರೆ ಎಕ್ಸ್, ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್. ಇಲ್ಲಿ ಎಕ್ಸ್ಗೆ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಬೈ 2 ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಕ್ಯೂಬ್ ಬೈ 3. 1/2 ಆಚೆ ತೊಗೊಂಡು ಎಕ್ಸ್ ಸ್ಕ್ವೇರ್ಗೆ ಲಿಮಿಟ್ ಹಾಕಿ, 1/3 ಆಚೆ ತೊಗೊಂಡು ಎಕ್ಸ್ ಕ್ಯೂಬ್ಗೆ ಲಿಮಿಟ್ ಹಾಕಿ, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್. ಇದನ್ನ ಕ್ಯಾಲ್ಸಿಯಲ್ ತೊಗೊಳ್ಳಿ, ಆಮೇಲೆ ಇದನ್ನ ಕಳಿಸಿ. ಕೆ ಈಸ್ ಈಕ್ವಲ್ ಟು 6. ಈಗ ನೆಕ್ಸ್ಟು ಆಲ್ಸೋ ಒಬ್ಟೈನ್ ದ ಮೀನ್ ಆ್ಯಂಡ್ ವೇರಿಯನ್ಸ್. ಮೀನ್ ಬಂದು ಮ್ಯೂ ಇಂಟೆಗ್ರಲ್ ಆಫ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇಲ್ಲಿಗೆ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಬದಲು 0 to 1 ಹಾಕೋಬಿಡೋಣ. ಇಂಟೆಗ್ರಲ್ ಆಫ್ 0 to 1 ಎಕ್ಸ್ ಇಂಟು, ಈಗ 0 to 1 ಇದ್ದಾಗ ಎಫ್ ಆಫ್ ಎಕ್ಸ್ ಏನು, ಕೆ ಎಕ್ಸ್ ಇಂಟು 1 ಮೈನಸ್ ಎಕ್ಸ್. ಕೆನ ಆಚೆ ತಗೊಳ್ಳಿ, ಇಂಟೆಗ್ರಲ್ ಆಫ್ 0 to 1 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಮೈನಸ್ ಎಕ್ಸ್ ಡಿ ಎಕ್ಸ್. ಕೆ ಇಂಟು ಇಂಟೆಗ್ರಲ್ ಆಫ್ 0 to 1 ಎಕ್ಸ್ ಸ್ಕ್ವೇರ್ ಇಂಟು 1 is ಎಕ್ಸ್ ಸ್ಕ್ವೇರ್, x square into x is x cube dx. k into, ಇಲ್ಲಿ k ಅಂದರೆ 6. ನೋಡಿ, ಎಕ್ಸ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಬಂದು ಎಕ್ಸ್ ಕ್ಯೂಬ್ ಬೈ 3, ಎಕ್ಸ್ ಕ್ಯೂಬ್ಗೆ ಎಕ್ಸ್ ಪವರ್ 4/4
0 to ಇಲ್ಲಿ 6 ಇಂಟು 1/3 ಆಚೆ ತಗೊಳ್ಳಿ, ಎಕ್ಸ್ ಕ್ಯೂಬ್ಗೆ ಲಿಮಿಟ್ ಹಾಕಿ 0 to 1, 1/4 ಆಚೆ ತಗೊಳ್ಳಿ, ಎಕ್ಸ್ ಪವರ್ 4ಗೆ ಲಿಮಿಟ್ ಹಾಕಿ 0 to 1. ನೆಕ್ಸ್ಟು ನೋಡ್ಕೊಳ್ಳಿ, ಇಲ್ಲಿ 1/3 ಇಂಟು ಎಕ್ಸ್ ಜಾಗದಲ್ಲಿ 1 ಹಾಕಿ ಮೈನಸ್ 1/4 ಇಂಟು 1 - 0. ಇಲ್ಲೇನಾಗುತ್ತೆ 6 ಇಂಟು 1/3 ಮೈನಸ್ 1/4. ಆಗುತ್ತೆ. ಇದು ಮೀನ್ ಆಯಿತು. ನೆಕ್ಸ್ಟು ವೇರಿಯನ್ಸ್. ಇಂಟೆಗ್ರಲ್ ಆಫ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ x² f of x dx minus μ². ಇಂಟೆಗ್ರಲ್ ಆಫ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ. ಇಲ್ಲಿ ನೋಡಿ, ನಮಗೆ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿಲಿ ನಮಗೆ ಗೊತ್ತಿರೋದು ಬರೀ 0 to 1ಗೆ kx ಇಂಟು 1 - x, ಎಲ್ಸ್ವೇರ್ 0. ಅದಕ್ಕೆ ಏನು ಮಾಡಿ, ಇದು ಒಂದು ಸ್ಟೆಪ್ ಜಾಸ್ತಿ ಮಾಡಿಬಿಡ್ತೀನಿ. f of x dx μ ಅಂದ್ರೇನು 1/2 ಹೋಲ್ ಸ್ಕ್ವೇರ್. ಈಗ ಇಲ್ಲಿ 0 to 1 ಹಾಕೋಬಿಡಿ, 0 to 1 x². f of x ಏನು 0 to 1ಗೆ kx ಇಂಟು 1 - x 1/4. ಕೆ ಆಚೆ ತಗೊಳ್ಳಿ, 0 to 1 x² ಇಂಟು x ಅಂದರೆ x³ ಇಂಟು 1 - x dx. ಇಲ್ಲಿ ಕೆ ಅಂದರೆ 1/2. ನೋಡಿ, ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಕೆ ಎಷ್ಟು 6, μ ಅಂದರೆ 1/2, ಕೆ 6 ಇಂಟು ಇಲ್ಲಿ ನೋಡಿ x³ ಇಂಟು 1 x³ ಇಂಟು x ಪವರ್ 4 dx. 6 ಇಂಟು x³ ಇಂಟಿಗ್ರೇಷನ್ x ಪವರ್ 4/4, x ಪವರ್ 4ಗೆ x ಪವರ್ 5/5, 0 to 1. 6 ಇಂಟು 1/4 ಆಚೆ ತಗೊಳ್ಳಿ, x ಪವರ್ 4ಗೆ 0 to 1, 1/5 ಆಚೆ ತಗೊಳ್ಳಿ, x ಪವರ್ 5ಗೆ 0 to 1. 6 ಇಂಟು 1/4 ಇಂಟು ಈಗ x ಜಾಗದಲ್ಲಿ 1 ಹಾಕಿ 1 - 0, 1/5 ಇಂಟು 1 - 0. ಈಗ 6 ಇಂಟು 1/4 ಮೈನಸ್ 1/5. ಇಲ್ಲಿ ಫೈನಲ್ ಆನ್ಸರ್ ಏನಾಗುತ್ತೆ 6 ಇಂಟು 1/4 ಮೈನಸ್ 1/5, 3/10 ಆಗುತ್ತೆ. ಇದೇ ವೇರಿಯನ್ಸು. ಈ ಥರ ಮಾಡಬೇಕು. ಮೀನು, ಸ್ಟ್ಯಾಂಡರ್ಡ್ ಡಿವಿಯೇಷನ್, ವೇರಿಯನ್ಸ್ ಅಂದರೆ ಈ ಥರ. ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ರೂಟ್ ಆಫ್. ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.